ಒಂದು ವಿಷಯ ಕೇಳಲ್ಲ, ಆದರೆ ನೀವು ನಿಜನೇ ಹೇಳಬೇಕು. ಹೇಳಮ್ಮ. ದೇವಸ್ಥಾನದಲ್ಲಿ ಏನು ನಡೀತು? ಏನಿಲ್ವಲ್ಲ. ಮತ್ತೆ ಸುಳ್ಳು ಹೇಳ್ತಾ ಇದ್ದೀರ ನೋಡಿ ಅತ್ತೆ. ನಿನ್ನೆ ದೇವಸ್ಥಾನದಿಂದ ಬಂದಾಗಿಂದ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ನೀವಾಗಿಲ್ಲ. ವಿಶ್ವನೂ ಹಾಗೆ ಹೇಳ್ತಿದ್ದಾನೆ. ಏನಾಯ್ತು ಅಂತ ಹೇಳಿ ಅತ್ತೆ. ಏನಿಲ್ಲಮ್ಮ, ಶ್ರೀನಿವಾಸ್ ಕಲ್ಯಾಣ ನೋಡೋಕ್ಕಾಗಲಿಲ್ವಲ್ಲ, ಅದಕ್ಕೆ ಬೇಜಾರಾಯಿತು. ಅಯ್ಯೋ, ಅದೇ ನೀವು ಮುಂಚೆನೇ ಹೇಳಿದಿದ್ರೆ ಮಾವಂಗೆ ಹೇಳ್ದಲ್ಲೇ ನಾವು ಅಲ್ಲಿಗೆ ಹೋಗಿ ಬರ್ಬೋದಾಗಿತ್ತಲ್ವಾ? ನೀನು ಈ ಥರ ಮಾತಾಡ್ತಿರೋದೇನಾದರೂ ನಿಮ್ಮ ಮಾವನಿಗೆ ಗೊತ್ತಾಯ್ತು ಅಂದರೆ ಅಷ್ಟೇ ತರಲೆ ಕಣೆ ನೀನು. ಏನಾದರೂ ಮಾತಾಡ್ತೀಯ. ಅತ್ತೆ, ಜಾನ್ಗೆ ಗೊತ್ತಾ? ಅವಳು ಹೇಗಿದ್ದಾಳೆ? ನನಗೆ ಗೊತ್ತಿಲ್ಲಮ್ಮ, ನಾನು ಅವಳನ್ನ ನೋಡಿಲ್ಲ. ಸರಿ, ಅವಳು ಎಲ್ಲಿದ್ದಾಳೆ ಅನ್ನೋದಾದ್ರೂ ನಿಮ್ಗೆ ಗೊತ್ತಾ? ಗೊತ್ತಾ? ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ಅತ್ತೆ, ನಾನು ಅವಳನ್ನ ಒಂದೇ ಒಂದು ಸಲ ನೋಡ್ಕೊಂಡು ಬಂದ್ಬಿಡ್ತೀನಿ. ಅವಳಿರೋದು ನಮ್ಮ ವಿಶ್ವನ ಮನಸ್ಸಲ್ಲಿ. ತಮಾಷೆ ಮಾಡಬೇಡಿ ಅತ್ತೆ. ನಿಮಗೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತು. ಈಗ ನನಗೆ ಹೇಳ್ತಿರೋ ಇಲ್ವೋ? ಅವಳು ಎಲ್ಲಿದ್ದಾಳೆ, ಯಾವ ಊರಲ್ಲಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ, ಏನಮ್ಮ ಹೇಳ್ತಿದ್ಯಾ? ಇವಳಿಗೇನೋ ಬುದ್ಧಿ ಇಲ್ಲ. ಬಂದಾಗಿಂದ ಅವಳ ಬಗ್ಗೆ ತಿಳ್ಕೊಬೇಕು ಅಂತ ನೋಡ್ತಿದ್ದಾಳೆ. ನೀನು ಏನಮ್ಮ? ನೋಡಿ, ಅವಳು ಅವಳ ಗಂಡನ ಜೊತೆ ಸುಖವಾಗಿದ್ದಾಳೆ. ನೀನು ಅಷ್ಟೇ ಅವಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಡ. ಅದ್ರ ಅವಶ್ಯಕತೆನೂ ನಿನ್ಗಿಲ್ಲ. ಅವಳನ್ನ ಅವಳ ಪಾಡಿಗೆ ಇರೋದಕ್ಕೆ ಬಿಟ್ಬಿಡು. ಸುಮ್ಮನೆ ಅವಳನ್ನ ಆಟ ಆಡ್ಸೋಣ ಅಂತ ಏನೇನೋ ಹೇಳ್ತಾ ಇದ್ದೆ ಅಷ್ಟೇ. ಅತ್ತೆ, ನನ್ನನ್ನೇ ಆಟ ಆಡಿಸ್ತೀರಾ? ನಿಮ್ಮನ್ನ ಆಮೇಲೆ ನೋಡ್ಕೋತೀನಿ. ಅಮ್ಮ, ಜಾನ್ವಿ ಬಗ್ಗೆ ಇವಳ ಹತ್ರ ಏನು ಹೇಳ್ಬೇಡ ಅಮ್ಮ. ಇವಳು ಮೊದಲೇ ದೊಡ್ಡ ತರಲೆ. ಅವಳನ್ನ ಹುಡ್ಕೊಂಡು ಹೋಗಿ ನಾನು ಪ್ರೀತಿ ಮಾಡ್ತಿದ್ದ ವಿಷಯ ಅವಳಿಗೆ ಹೇಳಿದ್ರೆ ಜಾನ್ವಿ ದೃಷ್ಟಿಲಿ ನಾನು ಕೆಟ್ಟವನಾಗ್ತೀನಮ್ಮ. ಪ್ಲೀಸ್, ಏನು ಹೇಳ್ಬೇಡ. ಅದು ನನಗೆ ಗೊತ್ತಿಲ್ವೇನೋ. ನೀನು ಮರ್ತಿರೋ ವಿಷಯನ ಮತ್ತೆ ಕೆತ್ಕೋದಿಕ್ಕೆ ನಾನು ಇಷ್ಟಪಡಲ್ಲಪ್ಪ. ಸರಿಮ್ಮ. ನನ್ನ ಹೆಂಡ್ರು ಇವ ಮೇಡಮ್ ಅವರೇ. ಸಿದ್ದು ಅವರೇ, ನೀವು? ಅದೇ ಮೇಡಮ್ ಅವರೇ, ದೇವಸ್ಥಾನಕ್ಕೆ ಅಂತ ಬಂದಿದೆ. ಮಗಿನ ಕರ್ಕೊ ಹೋಗಿ ಸ್ಕೂಲ್ ತಗ ಬಿಟ್ಟು ಬಂದೆ ಮೇಡಮ್ ಅವರೇ. ತುಂಬಾ ಖುಷಿ ಆಗೋದ್ಲು ಪಾಪ. ಥ್ಯಾಂಕ್ ಯು ಸಿದ್ದು ಅವರೇ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್ ಅವರೇ. ಆಮೇಲೆ ಮೊನ್ನೆ ಉತ್ಸವ ನೋಡಿದ್ರಿ ಅಲ್ಲ, ಪೂಜೆ ಎಲ್ಲ ಚೆನ್ನಾಗೈತಲ್ವೇ? ಹಾ, ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ನನ್ನ ಹಣೆ ಬರ ಮಾತ್ರ ಕೆಟ್ಟಿದೆ ಅಷ್ಟೇ. ಯಾಕೆ ಮೇಡಮ್ ಅವರೇ, ಏನು ಮಾತಾಡ್ತಾ ಇಲ್ಲ? ಹಾ ಸಿದ್ದು ಅವರೇ, ದೇವರು ಯಾರಿಗೇನು ಕೊಡಬೇಕು ಏನು ಕೊಡಬಾರ್ದು ಅಂತ ನೋಡಿನೇ ಕೊಡ್ತಾನಂತೆ. ಆದರೆ ಕೆಲವು ಸಲ ಏನು ಬೇಡವೋ ಅದನ್ನು ಕೊಟ್ಬಿಡ್ತಾನೆ. ನಾವೇನು ಮಾಡೋಕ್ಕಾಗಲ್ಲ. ನೀವು ಹೋಗಿ ಪೂಜೆ ಮುಗಿಸ್ಕೊಂಡ್ಬನ್ನಿ.
ಅಯ್ಯೋ ಇದೇನಪ್ಪ ಹಿಂಗ್ ನೋಡ್ಬಿಟ್ರು. ನಾನೇ ಅಂತೇನಾದ್ರು ಗೊತ್ತಾಗೋಯ್ತಾ? ತಾಯಿ ನೀನೇ ಕಾಪಾಡ್ಬೇಕವ್ವ. ಯಾಕೋ ಇದೆಲ್ಲ ಸರಿ ಕಾಣ್ತಾ ಇಲ್ಲ ಕಣ್ಲ. ಏನೋ ಅಪಶಕನ ಆಗೈತೆ ಅಂತ ಅನ್ನಿಸ್ತಾ ಐತೆ. ಬಿರ್ಬಿರ್ನೆ ಮದುವೆ ಆಗೋದ್ರೆ ಸಾಕು ಕಣ್ಲ. ಹೌದು ಅಜ್ಜಿ, ನೀವು ಹೇಳ್ದಾಗೆ ನನಗೂ ಯಾಕೋ ಇದೆಲ್ಲ ಒಂಥರ ಅಪಶಕುನ ಅಂತಲೇ ಅನ್ನಿಸ್ತಾ ಇದೆ. ಏನು ನೀಲು, ಏನು ಹೇಳ್ತಾ ಇದೆಯಾ? ಹೌದು ಅತ್ತೆ, ನನಗೆ ಯಾಕೋ ದೇವಸ್ಥಾನದಲ್ಲಿ ಆ ಹುಡುಗಿ ನಡವಳಿಕೆ ನೋಡಿದ್ರೆ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅನ್ನಿಸ್ತು. ಅದಂಗೆ ಇಷ್ಟ ಇಲ್ಲದೆ ಓದೋದು? ಇಷ್ಟ ಇಲ್ಲದೆ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡರೆ? ಕಣವ, ಮುನ್ಸ್ವಾಮಿ ಅವ್ರ ಮಗಳನ್ನ ಕೇಳಿ ಅವ್ರ ಮಗಳು ಮದುವೆಗೆ ಒಪ್ಕೊಂಡ ಮೇಲೆ ಮದುವೆ ಮಾತುಕತೆ ಮುಂದುವರೆದಿದ್ದು. ಇಲ್ಲ ಮಾವ, ನನಗನ್ಸೋ ಪ್ರಕಾರ ಸಿದ್ದು ಏನೂ ಓದಿಲ್ಲ ಅನ್ನೋ ಕಾರಣಕ್ಕೆ ಆ ಹುಡುಗಿಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಏನು ನೀಲು, ಏನು ಹೇಳ್ತಾ ಇದೆಯಾ? ನನ್ನ ಮಗ ಓದಿಲ್ಲ ಅಂದ್ರೇನು? ಜೀವನ ಮಾಡೋಕ್ಕೆ ಏನೇನು ಬುದ್ಧಿ ಬೇಕೋ ಎಲ್ಲ ನನ್ನ ಮಗನಿಗೆ ಗೊತ್ತಿದೆಯಲ್ಲ. ಹಂಗೇನು ಇರಕ್ಕಿಲ್ಲ ಬಿಡವ. ಇವಳೇ ಎಲ್ಲ ತಪ್ಪು ತಿಳ್ಕೊಂಡವಳೆ ಆಟೆಯ. ಹೌದಮ್ಮ, ಅವರಿಬ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಅವ್ರ ಅಮ್ಮನೇ ನನ್ನ ಹತ್ರ ಹೇಳಿದ್ರು. ಹೌದು ನೀಲು, ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೀಯ? ದೇವಸ್ಥಾನವು ಸಿದ್ದುನು ಹುಡುಗಿನೂ ಚೆನ್ನಾಗಿ ಮಾತಾಡ್ತಿದ್ದನ್ನ ನಾನೇ ನೋಡಿವ್ನಿ. ನೋಡಿ, ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಈ ಮನೆಗೆ ಬರೋ ಸೊಸೆ ಬಗ್ಗೆ ನೀವೆಲ್ಲರೂ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೀರಾ. ಆ ಕನಸುಗಳೆಲ್ಲ ನನಸಾಗಬೇಕು ಅನ್ನೋದೇ ನನ್ನ ಆಸೆ ಕೂಡ. ಈ ಮನೆ ಹಿರಿ ಸೊಸೆ ಆಗಿ ಅದು ನನ್ನ ಕರ್ತವ್ಯ ಕೂಡ ಅಲ್ವಾ? ಅದಕ್ಕೆ ಹೇಳ್ತಿದ್ದೀನಿ. ನನ್ನ ಮನಸ್ಸಿಗೆ ಅನ್ಸಿದ್ದನ್ನು ನಾನು ಹೇಳಿದ್ದೀನಿ. ಮಿಕ್ಕಿದ್ದು ನಿಮ್ಮಿಷ್ಟ. ತಾಯಿ, ನಾನು ಏನೇ ಮಾಡಿದ್ರು ಅದು ಒಳ್ಳೆ ಉದ್ದೇಶಕ್ಕೋಸ್ಕರನೇ. ನನ್ನ ಪ್ರೀತಿ ನನ್ನ ಬದುಕು ತುಂಬ ತುಂಬ್ಕೋಬೇಕು. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು. ನಿಂತ್ಕೊಂಡು ಧೈರ್ಯ ಕೊಟ್ಟು ಕಾಪಾಡಬೇಕು ಕಣವ. ಮೇಡಮ್ ಅವರೇ, ತಿಳ್ಕೊಬೇಡಿ. ಆಗ್ಲೇ ಗಮನಿಸಿದೆ ನೀವೇನೋ ಬೇಜಾರಲ್ಲಿ ಇರುವಂಗಿದ್ದೀರಿ. ಏನಾಯ್ತು ಮೇಡಮ್ ಅವರೇ? ನೀವು ಮಾತಾಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಅಲ್ಲ, ಒಂದೇ ನಿಮಿಷ. ನನ್ನ ಹೆಂಡ್ರ ಜೊತೆಲಿ ಒತ್ತಿದ್ದು ಮಾತಾಡಮ್ಮ ಅನ್ಕಂದ್ರೆ ಇವ್ರು ಯಾಕಪ್ಪ ಫೋನ್ ಮಾಡಿದ್ರು? ಹಲೋ ಹಲೋ ಗೌಡ್ರೆ, ನಮ್ಮ ಬಗ್ಗೆ ನಿಮ್ಮ ಮನೆಯಲ್ಲಿ ಏನಾದರೂ ಡೌಟ್ ಬಂತ? ನಮ್ಮ ಮನೇಲಿ ಹಂಗೆಲ್ಲ ಡೌಟ್ ಬರೋದಿಲ್ಲ ಬಿಡಿ ಮೇಡಮ್. ನಮ್ಮ ಹಂಗೆ ತ್ಯಾಪ್ ಹಾಕಿ ಎಲ್ಲ ಮುಚ್ಚಾಕಿಮೆ. ಈ ಮದ್ವೆ ನಿಲ್ಸಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡಮ್ಮ. ನೀವು ಮಾತ್ರ ಮನಸ್ಸನ್ನ ಬದಲಾಯಿಸ್ಕೊಬಿಡಿ ಮೇಡಮ್. ನಾನು ಯಾಕೆ ನನ್ನ ಮನ್ಸು ಬದಲಾಯಿಸ್ಲಿ? ಹಾಗೇನೂ ಇಲ್ಲ. ನಾನು ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಅಷ್ಟೇ.
ನನಗೂ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ ಗೊತ್ತಾ. ಇದು ಇದು ಬೇಕಾಗಿರೋದು. ಅಯ್ಯೋ ಹೇಳದೆ ಮತ್ತೆ ವಿಷಯ ಗೊತ್ತಾಯ್ತೇನ್ರಿ? ಏನ್ ಮೇಡಮ್ ಅದು? ಅದೇ ರೀ, ಅವತ್ತು ಉತ್ಸವ ಆಯ್ತಲ್ಲ, ಅಲ್ಲಿ ದೇವ್ ತಾಳಿ ಯಾರೋ ಕದ್ಬಿಟ್ರಂತೆ. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಅಪ್ಪ ಯಾರ ಜೊತೆನೋ ಮಾತಾಡ್ತಿದ್ರು. ದೇವ್ ವಿಷಯ ಅಲ್ವಾ, ವಿಷಯ ದೊಡ್ಡದಾಗಿ ಹರಿದಾಡ್ತಿದೆ. ಯಾರಿ ಕೆಲಸ ಮಾಡಿದಾರೋ ಏನೋ, ದೇವ್ ತಾಳಿ ಕದಿಯೋ ಅಷ್ಟು ದರಿದ್ರ ಏನಾಗಿತ್ರಿ ಅವ್ರಿಗೆ? ಅದೇನೇನೆಲ್ಲ ನಡೆಯುತ್ತೋ ಏನೋ. ಒಳ್ಳೆ ಕೆಲಸಕ್ಕೆ ಬಳಸಿರೋದು ಮೇಡಮ್, ಅದು ದರಿದ್ರ ಅಲ್ಲ, ಅದೃಷ್ಟ. ಭಾವನವರು ನನ್ನ ಅದೃಷ್ಟ, ಅದೃಷ್ಟ ದೇವತೆ. ಸರ್ ನಮಸ್ಕಾರ ಸರ್. ಓಹ್ ನಮಸ್ಕಾರ ಶ್ರೀನಿವಾಸರೇ. ಏನು ದೇವಸ್ಥಾನ ಪೂಜೆ ಅಂತ 2 ದಿನ ರಜಾ ಹಾಕ್ಬಿಡಿದ್ರಿ? ಇವತ್ತು ಬರ್ತೀರಾ ಬರೋ ಅನ್ಕೊಂಡಿದ್ದೆ. ಇಲ್ಲ ಸರ್, ನಾನು ಯಾವಾಗಲೂ ರಜಾ ಹಾಕಲ್ಲ, ನಿಮಗೆ ಗೊತ್ತು. ಅದು ನನ್ನ ಹೆಂಡತಿ ಮನೆ ಕಡೆಯಿಂದ ಒಂದು ಪೂಜೆ ಇತ್ತು ಸರ್, ಅವ್ರ ಮನೆ ದೇವರು. ಹಾಗಾಗಿ ಕುಟುಂಬ ಸಮೇತ ಹೋಗಿ ದರ್ಶನ ಮಾಡ್ಕೊಂಡು ಬಂದ ಸರ್. ಪರವಾಗಿಲ್ಲ ಬಿಡಿ, ಇವತ್ತಾದ್ರೂ ಬಂದ್ರಲ್ಲ. ಯಾಕೆ ಸರ್, ಏನಾದ್ರು ಎಮರ್ಜೆನ್ಸಿ ಇತ್ತಾ? ಎಮರ್ಜೆನ್ಸಿ ಅಂತ ಏನಿಲ್ಲ, ಇವತ್ತು ನೀವು ಬರ್ದೇ ಇದ್ದಿದ್ರೆ ಎಲ್ಲ ಫಾರ್ಮಾಲಿಟೀಸ್ನ ಮೇಲ್ ಮಾಡಿ ಮುಗಿಸ್ಬೇಕನ್ನೋ ಯೋಚನೆ ಆಗಿತ್ತು. ಫಾರ್ಮಾಲಿಟೀಸಾ? ಏನು ಫಾರ್ಮಾಲಿಟಿ ಸರ್? ಇವತ್ತು ನಿಮ್ದು ರಿಟೈರ್ಮೆಂಟ್ ಡೇ ಅಲ್ವಾ? ಸರ್ ಏನು ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ ಶ್ರೀನಿವಾಸ್, ಇವತ್ತು ನಿಮ್ಮದು ರಿಟೈರ್ಮೆಂಟ್ ಡೇ. ಮೇಲಿಂದ ಆರ್ಡರ್ ಆಗಿದೆ, ಇವತ್ತು ನಿಮ್ಮ ಕೆಲಸದ ಕೊನೆ ದಿನ. ಸರ್ ಅದು ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ಡು ಆಫೀಸರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್. ಯಾರು ಹೇಳಿದ್ರು ಆಗೋದಿಲ್ಲ ಶ್ರೀನಿವಾಸ್, ಮೇಲಿಂದ ಡಿಸೈಡ್ ಆಗಿದೆ. ಇಷ್ಟು ವರ್ಷ ಕೆಲಸ ಮಾಡಿದೆ ಅಂತ ಖುಷಿ ಪಡಿ, ಹಾಗಂತ ನಿಮಗೆ ಸುಮ್ಮನೆ ಕಳಿಸೋದಿಲ್ಲ. ಇವತ್ತು ಸಂಜೆ ಆಫೀಸಲ್ಲಿ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ, ನಿಮಗೆ ಸನ್ಮಾನ ಮಾಡಿ ಕಳಿಸ್ತೀವಿ, ಸರಿನಾ? ಸ್ವಚ್ಛಂದವಾಗಿ ಹಾರಾಡ್ತಿದ್ದ ಹಕ್ಕಿನ ಪ್ರಪಂಚದಿಂದ ದೂರ ಮಾಡಿ ಗೆದ್ದೆ ಅಂತ ಬೀಗಬೇಡ. ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತು, ಅತಿಯಾದ ದಾನ ಬಲಿಚಕ್ರವರ್ತಿಯನ್ನು ನಾಶ ಮಾಡಿತು, ಅತಿಯಾದ ಪ್ರೀತಿ ನಿನ್ನನ್ನು ಸರ್ವನಾಶ ಮಾಡೋದಕ್ಕಿಂತ ಮುಂಚೆ ಎಚ್ಚೆತ್ಕೋ. ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ರೆ ಅನ್ಸುತ್ತೆ, ಏನು ಅಂತ ಕೇಳ್ಬೋದಾ? ಅದೇ ರೀ, ಆ ತ್ರಿಕಾಲ ಜ್ಞಾನಿಗಳು ಏನೇನೋ ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವರು ಮಾರ್ಮಿಕವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ, ಆದರೆ ನಂಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನಿಮ್ಗೇನಾದ್ರು ಅರ್ಥ ಆಯ್ತಾ? ನಿಮಗೆ ಅರ್ಥ ಆಗಲಿಲ್ಲ ಅಂದಮೇಲೆ ನನಗೆಲ್ಲ ಅರ್ಥ ಆಗುತ್ತೆ ಹೇಳಿ. ನೋಡಿ ಜಾನ್ವಿಯವರೇ, ನನಗೆ ಮಾತಾಡದೇ ಇರೋ ದೇವರ ಮೇಲೆ ನಂಬಿಕೆ ಇದೆ, ನಾನು ಮಾಡ್ತಾ ಇರೋ ಕೆಲಸದ ಮೇಲೆ ನಂಬಿಕೆ ಇದೆ. ಹಾಗಿದ್ಮೇಲೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಆತ ಬಂದೇನೋ ಹೇಳಿದ್ರು, ಅದನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಹೋಗಿ ಅದಿನ್ನೇನೋ ಬೇರೆ ಆಗಿ ನಮ್ಮ ಜೀವನನೇ ಅರ್ಥ ಮಾಡ್ಕೊಳ್ಳೋದು ಬೇಡ ಅಲ್ವಾ? ಹೇಳೋದೇನೋ ಸರಿಯಾಗೇ ಇದೆ, ಆದರೂ ಅವ್ರು ಹೇಳಿದ ಮಾತುಗಳಲ್ಲಿ ಸ್ವಲ್ಪ ತೂಕ ಇತ್ತು ರೀ. ಹಾಗಲ್ಲ, ಪರವಾಗಿಲ್ಲ, ನಾನೇ ಕುತ್ಕೊಂಡು ಇನ್ನೊಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ಯೋಚನೆ
ಏನ್ ಬಂದಿದ್ದು? ಕೈಯಲ್ಲೇನೋ ಇಟ್ಕೊಂಡಿರೋ ಆಗಿದೆ. ಏನ ತೋರ್ಸ? ನಂಗೆ ಏನಾದ್ರು ತಂದಿದ್ಯಾ ಗಿಫ್ಟು? ಕೊಡು ಕೊಡು ಕೊಡು. ಹೋಗ್ಬಿಟ್ಟು ತಂದಿದ್ಯಾ ಅಣ್ಣ? ಅಯ್ಯೋ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡ್ರಿ, ನನಗೆ ಅಂತ ಮೂಗ್ಬಟ್ಟು ತಂದಿದ್ದಾನೆ ಅಣ್ಣ. ಎಷ್ಟು ಚೆನ್ನಾಗಿದೆ. ಇದನ್ನ ತರಕ್ಕೆ ದುಡ್ಡಲ್ಲಿತ್ತು. ಓ, ಉತ್ಸವದಲ್ಲಿ ಸಿಕ್ಕಿದ ದುಡ್ಡ ಅದ್ರಲ್ಲಿ ತಗೊಂಡ್ ಬಂದ್ಯಾ? ನಂಗೊಬ್ಳಿಗೆ ತಂದ್ಯಾ ಅಥವಾ ಮನೆಯವ್ರು ಎಲ್ರಿಗೂ ತಂದ್ಯಾ? ಓ ಸರಿ ಸರಿ, ಮನೆಯವ್ರೆಲ್ಲರೂ ಇಲ್ಲೇ ಇರ್ತಾರೆ, ನಾನು ಯಾವತ್ತೂ ಒಂದಿನ ಬರೋದು, ಅದಕ್ಕೆ ನಂಗೆ ಒಬ್ಳಿಗೆ ತಂದ್ಬಿಟ್ಟು ಅವ್ರಿಗೆ ಯಾವತ್ತಾದ್ರೂ ಕೊಡ್ಸ್ಬೋದು ಅಂತನಾ? ಸರಿ ಸರಿ. ನೋಡ್ರಿ, ಅಣ್ಣ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ನಿಮಗೆ ಮಾತುವರ್ದಲ್ಲೇ ಇರ್ಬೋದು, ಆದರೆ ಆ ದೇವರು ಎಲ್ಲ ಭಾವನೆಗಳನ್ನ ಸ್ಪಂದಿಸೋ ಗುಣ ಕೊಟ್ಟಿದ್ದಾನೆ. ನೀನು ಹೀಗೆ ಖುಷಿ ಖುಷಿಯಾಗಿರ್ಬೇಕು ಅಣ್ಣ. ನಿಂಗೆ ವಿಶಾಲವಾದ ಹೃದಯ. ಯಾಕಮ್ಮ ಇಷ್ಟು ಬೇಗ ಬಂದಿದ್ಯಾ? ಹುಷಾರಿಲ್ವಾ? ಇಲ್ಲಮ್ಮ, ಸ್ವಲ್ಪ ತಲೆನೋವುತ್ತಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಭಾವನಾ, ಎಷ್ಟೇ ಹುಷಾರ್ ತಪ್ಪಿದ್ರು ಕೆಲಸ ಮುಖ್ಯ ಅನ್ನೋಳು ನೀನು. ಏನಾಯ್ತಮ್ಮ ನಿನ್ಗೆ? ಬೇರೆ ಏನಾದ್ರೂ ಸಮಸ್ಯೆನಾ? ಯಾಕಮ್ಮ ಹೀಗಿದ್ಯಾ? ಹಾಗೇನಿಲ್ಲ ಅಮ್ಮ. ಇಲ್ಲ, ನೀನೇನೋ ಮನ್ಸಲ್ಲಿಟ್ಕೊಂಡು ಕೊರಗ್ತಾ ಇದೆಯಾ ಅನಿಸ್ತಿದೆ. ಅದೇನು ಅಂತ ಹೇಳ್ತಾ ಇಲ್ಲ. ಹಾಗೇನೂ ಇಲ್ಲ ಅಮ್ಮ. ನಾನು ನಿನ್ ತಾಯಿ ಕಣೆ. ನೀನ್ ಬೇಜಾರಲ್ಲಿದ್ಯಾ ಅನ್ನೋದು ನನ್ಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಭಾವನಾ, ನೀನ್ ಹೇಳಿದ್ರೆ ತಾನೇ ನಾವೇನಾದ್ರೂ ಒಂದ್ ಮಾಡಕ್ಕಾಗತ್ತೆ. ಏನೇ ಇದ್ರೂ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರೆ ಆರೋಗ್ಯ ಹಾಳಾಗತ್ತಲ್ವಾ? ನನಗ್ ಗೊತ್ತು ನೀನ್ ಯಾರಿಗೂ ಏನು ಹೇಳಲ್ಲ ಅಂತ. ನಾನ್ ನಿನ್ ತಾಯಿ ಕಣಮ್ಮ. ಅದೇನೇ ಇದ್ರೂ ನನ್ನ ಹತ್ರ ಆದ್ರೂ ಹೇಳ್ಕೊಳೆ. ಅಮ್ಮ, ಹೇಳಕ್ಕೇನಾದ್ರೂ ಇದ್ರೆ ತಾನೆ. ನಾನು ಹೇಳಿದ್ನಲ್ಲ, ಮೊನ್ನೆ ಸ್ವಲ್ಪ ನಿದ್ದೆ ಆಗಿರ್ಲಿಲ್ಲ, ಅದಕ್ಕೆ ತಲೆನೋವಿದೆ ಅಷ್ಟೇ.